ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೈಮ್ ಆಫ್ ಸಪ್ಲೈ ರಿಲೇಟಿಂಗ್ ಟು ಸರ್ವಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟೈಮ್ ಆಫ್ ಸಪ್ಲೈ ರಿಲೇಟಿಂಗ್ ಟು ಗೂಡ್ಸ್ ರಿಲೇಟೆಡ್ ಟೈಮ್ ಆಫ್ ಸಪ್ಲೈನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಸರ್ವಿಸ್ ರಿಲೇಟೆಡ್ ಕೊಟ್ಟಾಗ ಯಾವ ತರ ನೀವು ಟೈಮ್ ಆಫ್ ಸಪ್ಲೈನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. Determine the time of supply in each of the following independent case in accordance with the provision of section 12 of the CGST Act 2017. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಡಿಟರ್ಮೈನ್ ಟೈಮ್ ಆಫ್ ಸಪ್ಲೈ ಅಂತ ಹೇಳಿದ್ದಾರೆ. ವೆದರ್ ದ ಟೈಮ್ ಆಫ್ ಸಪ್ಲೈ ರಿಲೇಟಿಂಗ್ ಟು ಗೂಡ್ಸ್ ಆರ್ ರಿಲೇಟಿಂಗ್ ಟು ಸರ್ವಿಸ್ ಅಂತ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಹೇಳೋದಿಲ್ಲ. ಬಟ್ ನಾವು ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದ್ತಾ ಅರ್ಥ ಮಾಡ್ಕೋಬೇಕು. ಇದು ಟೈಮ್ ಆಫ್ ಸಪ್ಲೈ ರಿಲೇಟಿಂಗ್ ಟು ಗೂಡ್ಸ್ ಅಥವಾ ರಿಲೇಟಿಂಗ್ ಟು ಸರ್ವಿಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬನ್ನಿ ಫಸ್ಟ್ ಏನ್ ಹೆಡಿಂಗ್ಸ್ ಕೊಟ್ಟಿದ್ದಾನೆ ನೋಡಿ. ಸೀರಿಯಲ್ ನಂಬರ್ ಫಸ್ಟ್ ಕಾಲಮ್ ಇದೆ. ಸೆಕೆಂಡ್ ಕಾಲಮ್ ಹೆಡಿಂಗ್ ನೋಡಿ, ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸ್ ಅಂದ್ರೆ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸಸ್, ಡೇಟ್ ಆಫ್ ಕಂಪ್ಲೀಷನ್ ಆಫ್ ಸರ್ವಿಸಸ್, ಯಾವಾಗ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ರಿಲೇಟೆಡ್ ಟೈಮ್ ಆಫ್ ಸಪ್ಲೈನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಗೂಡ್ಸ್ ರಿಲೇಟೆಡ್ ಆದ್ರೆ ನಿಮ್ಗೆ ಏನು ಬರೋದಿಲ್ಲ. ವಿಚ್ ಎವರ್ ಇಸ್ ಅರ್ಲಿಯರ್ ಡೇಟ್ ಏನಿರುತ್ತೆ ಅದು ಟೈಮ್ ಆಫ್ ಸಪ್ಲೈ ಗೂಡ್ಸ್ ಅದೇ. ಬಟ್ ಸರ್ವಿಸ್ ಆದ್ರೆ ಒಂದು ಕಂಡೀಷನ್ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ಟೈಮ್ ಆಫ್ ಸಪ್ಲೈ ಸರ್ವಿಸ್ ರಿಲೇಟೆಡ್ ಗೂಡ್ಸ್ ರಿಲೇಟೆಡ್ ಅನ್ನೋದನ್ನ ಫಸ್ಟ್ ನೀವು ಗಮನ ಹರಿಸಬೇಕಾಗುತ್ತೆ. ಮೊದಲನೇ ಕಾಲಮ್ ಬಂದು ನಿಮ್ಗೆ ಹೇಳಿದಾಗೆ ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸ್ ಇದೆ. ಸೆಕೆಂಡ್ ಕಾಲಮ್ ಅಲ್ಲಿ ಟೈಮ್ ಆಫ್ ಇನ್ವಾಯ್ಸ್ ಅಥವಾ ಡೇಟ್ ಆಫ್ ಇನ್ವಾಯ್ಸ್ ಅಥವಾ ಡೇಟ್ ಆಫ್ ಬಿಲ್ ಆರ್ ಚಲನ್ ಆಸ್ ಇನ್ ದಿ ಕೇಸ್ ಮೇ ಬಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂತ ಅರ್ಥ. ಯಾವ ಡೇಟ್ ಅಲ್ಲಿ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಎರಡನೇ ಕಾಲಮ್ ಹೆಡ್ಡಿಂಗ್ ಇರೋದು. ಮೂರನೇ ಕಾಲಮ್ ಅಲ್ಲಿ ಡೇಟ್ ಆನ್ ವಿಚ್ ಪೇಮೆಂಟ್ ರಿಸೀವ್ಡ್, ಯಾವಾಗ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್ ಅಂತ ಅರ್ಥ. ರೆಸಿಪ್ಟ್ ಆಫ್ ಪೇಮೆಂಟ್, ಯಾವಾಗ ಪೇಮೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ನೋಡಿ, ಸರ್ವಿಸ್ ರಿಲೇಟೆಡ್ ಆದ್ರೆ ನಿಮ್ಗೆ ಸಿಂಪಲ್ ಈ ಮೂರು ಹೆಡ್ಡಿಂಗ್ಸ್ ಅನ್ನ ಕಂಪಲ್ಸರಿ ಆಗಿ ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಏನ್ ತಗೋಬೇಕು ನೀವು ಟೈಮ್ ಆಫ್ ಸಪ್ಲೈ ಕ್ಯಾಲ್ಕುಲೇಷನ್ಸ್ ಅನ್ನ ಇಂಡಿಪೆಂಡೆಂಟ್ ಕೇಸ್ಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ನೋಡಿ. ಸೊ ಅದೆಷ್ಟೇ ಕೇಸ್ ಕೊಡ್ಲಿ, ನಿಮ್ಗೆ 4 ಕೇಸ್ ಕೊಟ್ಟಿದ್ದಾರೆ, ಅದೆಷ್ಟೇ ಕೇಸ್ ಕೊಡ್ಲಿ ನೀವು ಈಸಿಯಾಗಿ ಮಾಡ್ಬೋದು. ನೋಡಿ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಏನಿದೆ ಇದು ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಥವಾ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಸರ್ವಿಸ್ ಕೊಟ್ಟಿರೋ ಡೇಟು ಈ ಕಾಲಮ್ ಅಲ್ಲಿ ಬರ್ತಕ್ಕಂಥ ಡೇಟು, ಮತ್ತೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಈ ಕಾಲಮ್ ಅಲ್ಲಿ ಬರ್ತಕ್ಕಂಥ ಡೇಟ್, ಇವೆರಡನ್ನ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಆರ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಇವೆರಡು ಕಾಲಮ್ ಅನ್ನ ನೀವು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ನೋಡಿ, ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಕೊಟ್ಟಿರೋ ಡೇಟ್ ಇಂದ ಡೇಟ್ ಆಫ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿರೋ ಡೇಟು 30 ದಿನಕ್ಕಿಂತ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ನೀವು ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದಕ್ಕೂ ಮುಂಚೆ, ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ನೀವು ಇವೆರಡು ಡೇಟ್ ಅನ್ನ ಅಬ್ಸರ್ವ್ ಮಾಡಬೇಕು. ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಯಾವಾಗ ಕೊಟ್ಟಿದ್ದಾರೆ, ಡೇಟ್ ಆಫ್ ಇನ್ವಾಯ್ಸ್ ಅನ್ನ ಯಾವಾಗ ಇಶ್ಯೂ ಮಾಡಿದ್ದಾರೆ. ಸೊ ಆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇಶ್ಯೂ ಮಾಡಿರ್ತಕ್ಕಂಥದ್ದು 30 ದಿನದ ಒಳಗಡೆ ಇಶ್ಯೂ ಮಾಡಿದಾರ ಅಥವಾ 30 ದಿನಕ್ಕಿಂತ ಜಾಸ್ತಿ ಇಶ್ಯೂ ಮಾಡಿದಾರ, ಆ ಬೇಸ್ ಮೇಲೆ ನೀವು ಸರ್ವಿಸ್ ರಿಲೇಟೆಡ್ ಟೈಮ್ ಆಫ್ ಸಪ್ಲೈನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಏನ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಕೊಟ್ಟ 30 ದಿನದ ಒಳಗಡೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ವಿಸ್ ಕೊಟ್ಟ 30 ದಿನದ ಒಳಗಡೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂದ್ರೆ ನೀವು ಅವಾಗ ಈ ಡೇಟ್ ಆಫ್ ಪ್ರಾವಿಷನ್ ಕಾಲಮ್ ಅಲ್ಲಿ ಇರೋ ಡೇಟ್ ಅನ್ನ ತಗೋಬಾರ್ದು. ಯಾವಾಗ ವೆನ್ ಇನ್ವಾಯ್ಸ್ ಈಸ್ ಇಶ್ಯೂಡ್ ವಿತಿನ್ 30 days ಫ್ರಮ್ ದಿ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಸರ್ವಿಸ್ ಕೊಟ್ಟ 30 ದಿನದ ಒಳಗಡೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಇಗ್ನೋರ್ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಕಾಲಮ್ ಅಲ್ಲಿ ಏನ್ ಯಾವಾಗ ಡೇಟ್ ಕೊಟ್ಟಿರ್ತಾನೆ ಅದನ್ನ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ನೀವು ರಿಮೈನಿಂಗ್ 2 ಕಾಲಮ್ಸ್ ಅನ್ನ ನೀವು ನೋಡ್ಬೇಕಾಗುತ್ತೆ. ಯಾವುದು ಫಸ್ಟ್ ಬರುತ್ತೆ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ಯಾವಾಗ ವಿತಿನ್ 30 days ಒಳಗಡೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ರೆ ನೀವು ಈ ಕಾಲಮ್ ಅನ್ನ ಇಗ್ನೋರ್ ಮಾಡಿ ನಿಮ್ಗೆ ಡೇಟ್ ಆಫ್ ಇನ್ವಾಯ್ಸ್ ಅಥವಾ ರೆಸಿಪ್ಟ್ ಆಫ್ ಪೇಮೆಂಟ್ ಏನ್ ಬರುತ್ತೆ, ಇವೆರಡು ಕಾಲಮ್ ಅಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ಮೊದಲು ಯಾವ್ದು ಬರುತ್ತೆ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ರಿಲೇಟಿಂಗ್ ಟು ಸರ್ವಿಸ್ ವಿತಿನ್ 30 days ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ರೆ. ಸರ್, ಸಪೋಸ್ ಮೋರ್ ದನ್ 30 days ಆಗಿದ್ರೆ ಏನ್ ಮಾಡಬೇಕು ಅಂದ್ರೆ ಎರಡನೇ ಇದು ಮೊದಲನೇ ಕಂಡೀಷನ್. ವಿತಿನ್ 30 days ಒಳಗಡೆ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಡೇಟ್ ಆಫ್ ಇನ್ವಾಯ್ಸ್ ಅಥವಾ ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್ ಇವೆರಡು ಡೇಟ್ ಅನ್ನೇ ತಗೋಬೇಕಾಗುತ್ತೆ.
ಸಪೋಸ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ಮೋರ್ ದ್ಯಾನ್ 30 ಡೇಸ್ ಆಗ್ಬಿಟ್ಟಿದೆ, ಸೊ ನಾನು ಸರ್ವಿಸ್ ಕೊಟ್ಟ 30 ದಿನಕ್ಕಿಂತ ಜಾಸ್ತಿ ಆದ್ಮೇಲೆ ನಾನು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಅವಾಗ ಡೇಟ್ ಆಫ್ ಇನ್ವಾಯ್ಸ್ ಕಾಲಮ್ ಡೇಟ್ ಅನ್ನ ತಗೋಬೇಡಿ, ಇಗ್ನೋರ್ ಮಾಡಿ. ಅವಾಗ ನೀವು ಕಂಪೇರ್ ಮಾಡಬೇಕಾಗಿರೋದು ಡೇಟ್ ಆಫ್ ಸರ್ವಿಸ್ ಮತ್ತೆ ಡೇಟ್ ಆಫ್ ರೆಸಿಪ್ಟ್ ಆಫ್ ಪೇಮೆಂಟ್, ಇವೆರಡು ಕಾಲಮ್ ಅನ್ನ ನೀವು ಕಂಪೇರ್ ಮಾಡಬೇಕು. ಯಾವಾಗ ಮೋರ್ ದ್ಯಾನ್ 30 ಡೇಸ್ ಆಗಿದೆ, ಈಗ ಡೇಟ್ ಸರ್ವಿಸ್ ಕೊಟ್ಟು ನಾನು ಇನ್ವಾಯ್ಸ್ ಇಶ್ಯೂ ಮಾಡೋದು 30 ದಿನಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅವಾಗ ನೀವು ಡೇಟ್ ಆಫ್ ಸರ್ವಿಸ್ ಕಾಲಮು ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಇವೆರಡು ಕಾಲಮ್ ಅನ್ನ ನೋಡ್ಬೇಕಾಗುತ್ತೆ. ಇವೆರಡು ಕಾಲಮ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಅಂತ ತಗೋಬೇಕಾಗುತ್ತೆ. ಸೊ ಬನ್ನಿ ಒಂದೊಂದೇ ಇಂಡಿಪೆಂಡೆಂಟ್ ಕೇಸ್ಗೆ ನಿಮಗೆ ಟೈಮ್ ಆಫ್ ಸಪ್ಲೈನ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ. ದಟ್ ಈಸ್ ಮಕ್ಕಳಿ ಟೈಮ್ ಆಫ್ ಸಪ್ಲೈ ಕ್ಯಾಲ್ಕುಲೇಟ್ ಮಾಡ್ತೀನಿ. ಒಂದು ಸೀರಿಯಲ್ ನಂಬರ್, ಇನ್ನೊಂದು ಟೈಮ್ ಆಫ್ ಸಪ್ಲೈ. ಈಗ ಮೊದಲನೇ ಸೀರಿಯಲ್ ನಂಬರ್ ನೋಡಿ ಏನೇನ್ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ, ಮೊದಲನೇ ಸೀರಿಯಲ್ ನಂಬರ್ ಅಲ್ಲಿ ಏನೇನ್ ಡೇಟ್ ಇದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಸರ್ವಿಸ್ ಕೊಟ್ಟಿರೋದು 10/11/17 ಇದೆ. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಕೊಟ್ಟಿರೋದು 30/11 ಇದೆ. ಡೇಟ್ ಆನ್ ವಿಚ್ ಪೇಮೆಂಟ್ ರಿಸೀವ್ಡ್, ಯಾವಾಗ ಪೇಮೆಂಟ್ ರಿಸೀವ್ ಮಾಡ್ತಿಲ್ಲ, ಎರಡು ಡೇಟ್ ಕೊಟ್ಟಿದ್ದಾರೆ. ಒಂದು ಪಾರ್ಟ್ ಪೇಮೆಂಟ್, ಈಗ 10,000 ರೂಪಾಯಿ ಸಪ್ಲೈ ಮಾಡಿರ್ತೀರಾ, ಒಂದು 2,000 ಮೊದಲು ರಿಸೀವ್ ಮಾಡ್ಕೊಂಡಿರ್ತೀರಾ, ಇನ್ನು 8,000 ನೀವು ಆಮೇಲೆ ರಿಸೀವ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರೆ 2,000 ಪಾರ್ಟ್ ಪೇಮೆಂಟ್ ಆಗುತ್ತೆ, ಇನ್ನು 8,000 ರಿಮೈನಿಂಗ್ ಪೇಮೆಂಟ್ ಆಗಿರುತ್ತೆ. ಆ ತರ ಕೊಟ್ಟಿರತಕ್ಕಂಥದ್ದು. ಪಾರ್ಟ್ ಪೇಮೆಂಟ್ ಬಂದು 6/11/17 ಇದೆ, ರಿಮೈನಿಂಗ್ ಬಂದು 16/11/17 ಇದೆ. ಸೊ ನೋಡಿ ಎರಡಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೀಗ ಟೈಮ್ ಆಫ್ ಸಪ್ಲೈ ಸರ್ವಿಸ್ ಮಾಡಬೇಕಾದ್ರೆ ನೋಡಿ, ಈಗ ಸರ್ವಿಸ್ ಕೊಟ್ಟಿರೋದು ಯಾವಾಗ 10/11/17 ಅಲ್ಲಿ ಸರ್ವಿಸ್ ಕೊಟ್ಟಿರೋದು, 10/11/17 ಅಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ. ಇನ್ವಾಯ್ಸ್ ಇಶ್ಯೂ ಮಾಡೋದು 30/11/17 ಅಲ್ಲಿ ಇನ್ವಾಯ್ಸ್ ಇಶ್ಯೂ ಮಾಡಿದ್ದಾರೆ. ನೋಡಿ ನೀವು ಇವೆರಡು ಕಾಲಮ್ ಅನ್ನ ಕಂಪೇರ್ ಮಾಡಬೇಕು. ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸಸ್ ಅಂಡ್ ಡೇಟ್ ಆಫ್ ಇನ್ವಾಯ್ಸ್ ಯಾವಾಗ ಕೊಟ್ಟಿದ್ದಾನೆ ನೋಡಿ. 10/11/17 ಅಲ್ಲಿ ನಾನು ಸರ್ವಿಸ್ ಕೊಟ್ಟಿದ್ದೀನಿ, 30/11/17 ಅಲ್ಲಿ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದೀನಿ. ಅಂದ್ರೆ 30 ದಿನದ ಒಳಗಡೆನೆ ಕೊಟ್ಟಿದ್ದೀನ, ಸರ್ವಿಸ್ ಕೊಟ್ಟ 30 ದಿನದ ಒಳಗಡೆ ಇಶ್ಯೂ ಮಾಡಿದ್ದೀನ ಅಥವಾ 30 ದಿನಕ್ಕಿಂತ ಜಾಸ್ತಿ ಇನ್ವಾಯ್ಸ್ ಜಾಸ್ತಿ ದಿನ ತಗೊಂಡಿದ್ದೀನ ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಾನು 10ನೇ ತಾರೀಕು ಸರ್ವಿಸ್ ಕೊಟ್ಟಿದ್ದೀನಿ, 30ನೇ ತಾರೀಕು ಇನ್ವಾಯ್ಸ್ ನ ಇಶ್ಯೂ ಮಾಡಿದ್ದೀನಿ ಅಂದ್ರೆ ಅದೇ ತಿಂಗಳು ಇಶ್ಯೂ ಮಾಡಿದ್ದೀನಿ, ಅಂದ್ರೆ ವಿತಿನ್ 30 ಡೇಸ್ ಇದೆ. ಯಾವಾಗ ವಿತಿನ್ 30 ಡೇಸ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡ್ತಾನೆ, ಸರ್ವಿಸ್ ಕೊಟ್ಟ 30 ದಿನದ ಒಳಗಡೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಅವಾಗ ನೀವು ಈ ಎರಡು ಕಾಲಮ್ ಅನ್ನ ಮಾತ್ರನೇ ಕನ್ಸಿಡರ್ ಮಾಡಬೇಕಾಗುತ್ತೆ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ಆಫ್ ಸಪ್ಲೈನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವೆರಡು ಕಾಲಮ್ ನ ನೋಡಬೇಕು. ಡೇಟ್ ಆಫ್ ಇನ್ವಾಯ್ಸ್ ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್, ಯಾವಾಗ ಪೇಮೆಂಟ್ ರಿಸೀವ್ ಮಾಡ್ತಾರೆ ಅವೆರಡನ್ನ ಮಾತ್ರ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವಿತಿನ್ 30 ಡೇಸ್ ಒಳಗಡೆ ಇದ್ರೆ ಸೊ ಇಗ್ನೋರ್ ದಿಸ್ ಕಾಲಮ್, ಡೇಟ್ ಆಫ್ ಪ್ರಾವಿಷನ್ ಕಾಲಮ್ ಅನ್ನ ಇಗ್ನೋರ್ ಮಾಡಿ ಟೈಮ್ ಆಫ್ ಇನ್ವಾಯ್ಸ್ ಅಂಡ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಪೇಮೆಂಟ್ ಇವೆರಡನ್ನ ನೋಡ್ಬೇಕಾಗುತ್ತೆ. ಈಗ ನೋಡಿ ನೋಡ್ಬೇಕಾದ್ರೆ ಇಲ್ಲಿ ಪಾರ್ಟ್ ಮತ್ತೆ ರಿಮೈನಿಂಗ್ ಕೊಟ್ರಿಂದ ಮೊದಲು ನೀವೇನ್ ಮಾಡ್ಬೇಕು, ಈಗ 30/11/17 ಅಲ್ಲಿ ಇನ್ವಾಯ್ಸ್ ಇಶ್ಯೂ ಮಾಡಿದ್ದಾನೆ, ಮತ್ತೆ ಡೇಟ್ ಆಫ್ ರೆಸಿಪ್ಟ್ ಬಂದು ಫಸ್ಟ್ ಪಾರ್ಟ್ ಬಂದು 6/11/17 ಇದೆ. ಫಸ್ಟ್ ಪಾರ್ಟ್ ಗೆ ಮಾಡಬೇಕು. ಫಸ್ಟ್ ಒನ್ ಅಲ್ಲಿ ಪಾರ್ಟ್ ಮತ್ತೆ ರಿಮೈನಿಂಗ್ ಅಂತ ಕೊಟ್ರೆ ಎ ಪಾರ್ಟ್ ಪೇಮೆಂಟ್ ಅಂಡ್ ಬಿ ಬಂದು ರಿಮೈನಿಂಗ್ ಪಾರ್ಟ್ ಎರಡಕ್ಕೂ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಪಾರ್ಟಿಂಗ್ ಮಾಡ್ಬೇಕಾದ್ರೆ ನೋಡಿ 30/11/17 ಮತ್ತೆ 6/11/17 ಫಸ್ಟ್ ಇವೆರಡಕ್ಕೂ ಕಂಪೇರ್ ಮಾಡಿ. 30/11/17 ಮತ್ತೆ 6/11/17 ಅಲ್ಲಿ ಯಾವುದು ಫಸ್ಟ್ ಬರುತ್ತೆ, ವಿಚ್ ಎವರ್ ಈಸ್ ಅರ್ಲಿಯರ್, ಮೊದಲು ಬರೋ ಡೇಟ್ ಯಾವುದು, 30/11 ಬರುತ್ತಾ 6/11 ಬರುತ್ತಾ, 6/11 ಫಸ್ಟ್ ಬರುತ್ತೆ. ಹಾಗಾಗಿ ಪಾರ್ಟ್ ಪೇಮೆಂಟ್ಗೆ 6/11/2017 ಈಸ್ ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ಇದು ಯಾವ ಕಾಲಮ್ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಡೇಟ್ ಆನ್ ವಿಚ್ ಪೇಮೆಂಟ್ ರಿಸೀವ್ಡ್, ಅವು ಯಾವ ಕಾಲಮ್ ರೆಪ್ರೆಸೆಂಟ್ ಮಾಡ್ತಾ ಆ ಕಾಲಮ್ ನ ಬರೀಬೇಕು. ಇದು ಫಸ್ಟ್ ಪಾರ್ಟ್ ಗೆ ಕಂಪೇರ್ ಮಾಡ್ಬೇಕು, ಈ ಡೇಟ್ ತಗೊಂಡು ಫಸ್ಟ್ ಪಾರ್ಟಿಂಗ್ ಮಾಡಬೇಕು. ಈಗ ಪಾರ್ಟ್ ಆದ್ಮೇಲೆ ಇಲ್ಲಿ ರಿಮೈನಿಂಗ್ ಇದೆ, ಮತ್ತೆ ನೀವು ರಿಮೈನಿಂಗ್ ಕಂಪೇರ್ ಮಾಡಬೇಕಾಗುತ್ತೆ. ಈಗ ಇನ್ವಾಯ್ಸ್ ಬಂದು 30/11, ರಿಮೈನಿಂಗ್ ಪಾರ್ಟ್ ಬಂದು 16/11. ಈ 30/11 ಮತ್ತೆ 16/11 ಅಲ್ಲಿ ಯಾವುದು ಫಸ್ಟ್ ಬರುತ್ತೆ, 16/11 ಫಸ್ಟ್ ಬರುತ್ತೆ. ಹಾಗಾಗಿ ಟೈಮ್ ಆಫ್ ಸಪ್ಲೈ ಫಾರ್ ರಿಮೈನಿಂಗ್ ಪಾರ್ಟ್ ಈಸ್ 16/11/2017. ದಟ್ ಈಸ್ ಆಲ್ಸೋ ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ರಿಸೀವ್ಡ್ ಇರೋದ್ರಿಂದ ಅದೇ ಟೈಮ್ ಆಫ್ ಸಪ್ಲೈ ಆಗುತ್ತೆ. ಇದು ಮೊದಲನೇ ಸೀರಿಯಲ್ ನಂಬರ್ಗೆ ಟೈಮ್ ಆಫ್ ಸಪ್ಲೈ. ಯಾವಾಗ ಅಂದ್ರೆ ಇನ್ವಾಯ್ಸ್ ಇಶ್ಯೂ ಮಾಡೋದು 30 ದಿನದ ಒಳಗಡೆ, ಸರ್ವಿಸ್ ಕೊಟ್ಟಿರೋದು 10ನೇ ತಾರೀಕು, ಇನ್ವಾಯ್ಸ್ ಇಶ್ಯೂ ಮಾಡೋದು 30ನೇ ತಾರೀಕು, ಅಂದ್ರೆ ಓನ್ಲಿ 20 ಡೇಸ್ ಆಯ್ತು. ವಿತಿನ್ 30 ಡೇಸ್ ಒಳಗಡೆ ಸರ್ವಿಸಸ್ ಅನ್ನ ಕೊಟ್ಟ 30 ದಿನದ ಒಳಗಡೆ ಇನ್ವಾಯ್ಸ್ ಕೊಟ್ರೆ ನೀವು ಅವಾಗ ಡೇಟ್ ಆಫ್ ಇನ್ವಾಯ್ಸ್ ಕಾಲಮು ಮತ್ತೆ ಪೇಮೆಂಟ್ ರಿಸೀವ್ಡ್ ಕಾಲಮು ಇವೆರಡು ಕಾಲಮ್ ಅನ್ನ ಮಾತ್ರನೇ ನೀವು ಕ್ಯಾಲ್ಕುಲೇಷನ್ಗೆ ತಗೋಬೇಕಾಗುತ್ತೆ. ಅವಾಗ ಕಂಪೇರ್ ಮಾಡಿ ಯಾವ್ದು ಫಸ್ಟ್ ಡೇಟ್ ಬರುತ್ತೆ ಆ ಡೇಟ್ ಅನ್ನ ನೀವು ಟೈಮ್ ಆಫ್ ಸಪ್ಲೈ ಅಂತ ತಗೋಬೇಕು. ಇಲ್ಲಿ ಪಾರ್ಟ್ ಮತ್ತೆ ರಿಮೈನಿಂಗ್ ಕೊಟ್ರೆ ಪಾರ್ಟ್ಗೆ ಒಂದ್ಸಲಿ ಕಂಪೇರ್ ಮಾಡಿ, ರಿಮೈನಿಂಗ್ ಗೆ ಒಂದ್ಸಲಿ ಕಂಪೇರ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಸೀರಿಯಲ್ ನಂಬರ್ ಅಲ್ಲಿ ಇರ್ತಕ್ಕಂಥದ್ದು. ಎರಡನೇ ಪಾಯಿಂಟ್ ಬಂದ್ರೆ
ಎರಡನೇ ಸೀರಿಯಲ್ ನಂಬರ್ ಅಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಸರ್ವಿಸ್ ಕೊಟ್ಟೋದು ಸೇಮ್ 10-11-17 ಅಲ್ಲೇ ಸರ್ವಿಸ್ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡೋದು ನೋಡಿ, ಇನ್ವಾಯ್ಸ್ ಇಶ್ಯೂ ಮಾಡೋದು 12-12-17 ಅಲ್ಲಿ ಇಶ್ಯೂ ಮಾಡಿದ್ದಾನೆ. ಅಂದ್ರೆ 10ನೇ ತಾರೀಕು ಸರ್ವಿಸ್ ಕೊಟ್ಟಿದ್ದೀನಿ, 12ನೇ ತಾರೀಕು ನಾನು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದೇನೆ. ಅಂದ್ರೆ ಮೋರ್ ದ್ಯಾನ್ 30 ಡೇಸ್ ಆಗಿದೆ. ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾನೆ ಅಂತ ಹೇಳಿದ್ರೆ, ವೆನ್ ಇನ್ವಾಯ್ಸ್ ಈಸ್ ಇಶ್ಯೂಡ್ ಮೋರ್ ದ್ಯಾನ್ 30 ಡೇಸ್ ಫ್ರಮ್ ದಿ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸಸ್, ದೆನ್ ಟೈಮ್ ಆಫ್ ಸಪ್ಲೈ ಈಸ್ date of provision of service, date of provision of service, or date of payment received, whichever is earlier is called as time of supply. ಯಾವಾಗ ಇನ್ವಾಯ್ಸ್ ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ಇನ್ವಾಯ್ಸ್ ನ ಇಶ್ಯೂ ಮಾಡಿದ್ದೀರಾ ಅಂದ್ರೆ ನೀವು ಟೈಮ್ ಆಫ್ ಸಪ್ಲೈ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್ ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಇವೆರಡು ಕಾಲಮ್ ಅನ್ನೇ ತಗೋಬೇಕಾಗುತ್ತೆ. ಯಾವಾಗ 30 ದಿನಕ್ಕಿಂತ ಜಾಸ್ತಿ ದಿನ ಆದ್ಮೇಲೆ ಇನ್ವಾಯ್ಸ್ ಇಶ್ಯೂ ಮಾಡಿದ್ದೀನಿ ಅಂದ್ರೆ ಇನ್ವಾಯ್ಸ್ ಡೇಟ್ ಅನ್ನ ತಗೋಬೇಡಿ, ಇಗ್ನೋರ್ ಮಾಡಿ. ಆಗ ನಿಮ್ಗೆ ಪ್ರಾವಿಷನ್ ಆಫ್ ಸರ್ವಿಸ್ ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಇವೆರಡು ಕಾಲಮ್ ಅನ್ನು ಅಬ್ಸರ್ವ್ ಮಾಡಿ. ಇವೆರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಈಗ ಡೇಟ್ ಆಫ್ ಪ್ರಾವಿಷನ್ ಬಂದು 10-11 ಇದೆ, ಪೇಮೆಂಟ್ ರಿಸೀವ್ ಬಂದು 30th-4 ಇದೆ. ಇವೆರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? 10-11-17 ಆರ್ 30th-4-18 ಅಂತ ಹೇಳಿದ್ರೆ, ಸೊ 10-11-17 ಬರ್ತಾ ಹೋಗುತ್ತೆ. ಹಾಗಾಗಿ ಟೈಮ್ ಆಫ್ ಸಪ್ಲೈ ಈಸ್ 10-11-2017 ಈಸ್ ಟೈಮ್ ಆಫ್ ಸಪ್ಲೈ. ದಟ್ ಈಸ್ ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸ್, ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಯಾವಾಗ ಅಂತ ಹೇಳಿದ್ರೆ, ವೆನ್ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಈಸ್ ಮೋರ್ ದನ್ 30 ಡೇಸ್ ಫ್ರಮ್ ದಿ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಸರ್ವಿಸ್. ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ನೀವು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದೀರಾ ಅಂದ್ರೆ ಅವಾಗ ನೀವು ಟೈಮ್ ಆಫ್ ಸಪ್ಲೈ ಫಾರ್ ಸರ್ವಿಸ್ ಬಂದಾಗ ಸರ್ವಿಸ್ ಕೊಟ್ಟಿರೋ ಡೇಟು ಮತ್ತೆ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿರೋ ಡೇಟು ಇವೆರಡು ಡೇಟ್ ಅನ್ನ ಕಂಪೇರ್ ಮಾಡಬೇಕಾಗುತ್ತೆ. ಯಾವ್ದು ಫಸ್ಟ್ ಡೇಟ್ ಬರುತ್ತೆ ಆ ಡೇಟ್ ಅನ್ನ ನೀವು ಟೈಮ್ ಆಫ್ ಸಪ್ಲೈ ಅಂತ ತಗೋಬೇಕಾಗುತ್ತೆ. ಇದು ಸೆಕೆಂಡ್ ಕೇಸ್. ಅಂಡ್ ಥರ್ಡ್ ಬಂದು ನೋಡಿ, ಡೇಟ್ ಆಫ್ ಆಕ್ಚುಯಲ್ ಸರ್ವಿಸ್ ಕೊಟ್ಟಿರೋದು 30th-11-17 ಅಲ್ಲಿ, ಬಟ್ ಅಗೈನ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡೋದು 12-12 ಅಲ್ಲಿ ಇಶ್ಯೂ ಮಾಡಿದ್ದಾನೆ. ಅಂದ್ರೆ 10ನೇ ತಾರೀಕು 10-11 ಸರ್ವಿಸ್ ಕೊಟ್ಟಿದ್ದಾನೆ, 12-12 ನಮಗೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದಾನೆ. ಅಂದ್ರೆ ಮೋರ್ ದನ್ 30 ಡೇಸ್ ಆಯ್ತು. ಯಾವಾಗ ಮೋರ್ ದನ್ 30 ಡೇಸ್ ಇದೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡೋದು, ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ನೀನು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದೀರ ಅಂದ್ರೆ ನೀನು ಡೇಟ್ ಆಫ್ ಸರ್ವಿಸ್ ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಇವೆರಡು ಕಾಲಮ್ ಅಲ್ಲಿ ಇರೋ ಡೇಟ್ ಅನ್ನ ಮಾತ್ರನೇ ನೀನು ತಗೋಬೇಕಾಗುತ್ತೆ. ಸೊ ಯಾವಾಗ ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ನೀನು ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ಯಾ ಅಂದ್ರೆ ಆಗ ನೀನು ಕಂಪೇರ್ ಮಾಡ್ಬೇಕಾದ್ರೆ ಡೇಟ್ ಆಫ್ ಸರ್ವಿಸ್ ಮತ್ತೆ ಡೇಟ್ ಆಫ್ ಪೇಮೆಂಟ್ ರಿಸೀವ್ಡ್ ಇವೆರಡು ಕಾಲಮ್ ಅನ್ನ ಕಂಪೇರ್ ಮಾಡಿ ಯಾವ್ದು ಫಸ್ಟ್ ಬರುತ್ತೆ ಅದನ್ನ ತಗೋಬೇಕಾಗುತ್ತೆ. ಈಗ ನೋಡಿ, ಫಸ್ಟ್ ಇಲ್ಲಿ ಪಾರ್ಟ್ ಮತ್ತೆ ರಿಮೈನಿಂಗ್ ಕೊಟ್ಟಿರೋದ್ರಿಂದ ಸೊ ಆಸ್ ಇಟ್ ಈಸ್ ನಾನು ಎ ಪಾರ್ಟ್ ಪೇಮೆಂಟ್ ಗೆ ಮಾಡ್ಕೋಬೇಕು ಅಂಡ್ ಬಿ ಬಂದು ರಿಮೈನಿಂಗ್ ಮಾಡ್ಕೋಬೇಕು, ರಿಮೈನಿಂಗ್ ಪಾರ್ಟ್ ಮಾಡಬೇಕು. ಈಗ ಫಸ್ಟ್ ನಾನು 10-11-17 ಡೇಟ್ ಆಫ್ ಪ್ರಾವಿಷನ್ ಇದೆ ಅಂಡ್ ಪಾರ್ಟ್ ಪೇಮೆಂಟ್ ಬಂದು 5-11-17 ಇದೆ. 10-11-17 ಅಥವಾ 5-11-17 ಯಾವ್ದು ಫಸ್ಟ್ ಬರುತ್ತೆ? 5-11-17 ಫಸ್ಟ್ ಬರುತ್ತೆ. ಹಾಗಾಗಿ ಪಾರ್ಟ್ ಪೇಮೆಂಟ್ಗೆ 5-11-2017 ಈಸ್ ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ದಟ್ ಈಸ್ ಡೇಟ್ ಆನ್ ವಿಚ್ ಪೇಮೆಂಟ್ ರಿಸೀವ್ಡ್ ಆಗಿರೋದ್ರಿಂದ. ದೆನ್ ಸೆಕೆಂಡ್ ಒನ್ಗೆ ರಿಮೈನಿಂಗ್ ಪಾರ್ಟ್ಗೆ ನೀವು ಕಂಪೇರ್ ಮಾಡಬೇಕು. ಮತ್ತೆ ಈಗ 10-11-17 ಇದೆ ಆಕ್ಚುಯಲ್ ಸರ್ವಿಸು, ರಿಮೈನಿಂಗ್ ಪಾರ್ಟ್ ಬಂದು 5-12-17 ಯಾವ್ದು ಫಸ್ಟ್ ಬರುತ್ತೆ? ರಿಮೈನಿಂಗ್ ಪಾರ್ಟ್ಗೆ ಟೈಮ್ ಆಫ್ ಸಪ್ಲೈ ಬಂದು 10-11-2017 ಫಸ್ಟ್ ಬರುತ್ತೆ. ಅದು ಏನ್ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ಡೇಟ್ ಆಫ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಕರೀತೀವಿ. ದೆನ್ ಫೋರ್ತ್ ಒನ್ ಬಂದು ಸರ್ವಿಸ್ ಕೊಟ್ಟಿರೋದು 10-11-17 ಅಲ್ಲಿ, ಅಗೈನ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡೋದು 22-12-17 ಅಲ್ಲಿ ಇಶ್ಯೂ ಮಾಡಿದ್ದಾನೆ. ಅಂದ್ರೆ 10-11 ಅಲ್ಲಿ ಕೊಟ್ಟು 22-12 ಅಲ್ಲಿ ಇಶ್ಯೂ ಮಾಡಿದ್ದಾನೆ ಅಂದ್ರೆ ಮೋರ್ ದ್ಯಾನ್ 30 ಡೇಸ್ ಇದೆ. ಸೊ ಯಾವಾಗ ಮೋರ್ ದ್ಯಾನ್ 30 ಡೇಸ್ ಇರುತ್ತೆ, ನೀವು ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದ್ದೀರಾ ಅಂದ್ರೆ ಆಗ ನೀವು ಡೇಟ್ ಆಫ್ ಆಕ್ಚುಯಲ್ ಸರ್ವಿಸ್ ಪ್ರೊವೈಡೆಡ್ ಆ ಕಾಲಮ್ ಅಲ್ಲಿ ಇರೋ ಡೇಟು ಮತ್ತೆ ಪೇಮೆಂಟ್ ರಿಸೀವ್ ಮಾಡಿರೋ ಡೇಟು ಇವೆರಡು ಕಾಲಮ್ ಅಲ್ಲಿ ಇರೋ ಡೇಟ್ ಅನ್ನ ನೋಡಿ ಯಾವ್ದು ಫಸ್ಟ್ ಬರುತ್ತೆ? 10-11-17 ಅಥವಾ 12-12-17? 10-11-17 ಬರುತ್ತೆ. ಹಾಗಾಗಿ 10-11-17 ಈಸ್ ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ದಟ್ ಈಸ್ ಡೇಟ್ ಆನ್ ವಿಚ್ ಆಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸ್ ಅಂತ ಕರಿತೀವಿ. ಇದು ಟೈಮ್ ಆಫ್ ಸಪ್ಲೈ ಫಾರ್ ಸರ್ವಿಸ್ ರಿಲೇಟೆಡ್ ಆದ್ರೆ ನೀವು ಹೀಗೆ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಂಡೀಷನ್ ಗೊತ್ತಿರಬೇಕು, ಸರ್ವಿಸ್ ಯಾವಾಗ ಕೊಟ್ಟಿದ್ದಾರೆ
ಇನ್ವಾಯ್ಸ್ ಯಾವಾಗ ಕೊಟ್ಟಿದ್ದಾರೆ ಇವೆರಡು ನೋಡ್ಕೊಳ್ಳಿ. ಸರ್ವಿಸ್ ಕೊಟ್ಟಿರೋ ಡೇಟ್ ಇಂದ ಇನ್ವಾಯ್ಸ್ ಇಶ್ಯೂ ಮಾಡಿರೋ ಡೇಟು 30 ದಿನದ ಒಳಗಡೆ ಇದ್ರೆ ನೀವು ಡೇಟ್ ಆಫ್ ಇನ್ವಾಯ್ಸ್ ಮತ್ತೆ ಪೇಮೆಂಟ್ ರಿಸಿಪ್ಟ್ ಇವೆರಡು ಕಾಲಮ್ ಅನ್ನ ತಗೋಬೇಕು. ಅದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಆ ಡೇಟು ಟೈಮ್ ಆಫ್ ಸಪ್ಲೈ. ಬಟ್ 30 ದಿನ ಆದ್ಮೇಲೆ ಏನಾದರೂ ಇಶ್ಯೂ ಮಾಡಿದ್ರೆ ಇನ್ವಾಯ್ಸ್ ಅನ್ನ ಸರ್ವಿಸ್ ಕೊಟ್ಟ 30 ದಿನ ಆದ್ಮೇಲೆ ಇಶ್ಯೂ ಮಾಡಿದ್ರೆ ನೀವು ಸರ್ವಿಸ್ ಕೊಟ್ಟಿರೋ ಡೇಟು ಮತ್ತೆ ಪೇಮೆಂಟ್ ರಿಸೀವ್ ಮಾಡಿರೋ ಡೇಟು ಇವೆರಡು ಡೇಟ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಆ ಡೇಟೇ ತಗೋಬೇಕು. ಪಾರ್ಟ್ ಮತ್ತೆ ರಿಮೈನಿಂಗ್ ಕೊಟ್ರೆ ಫಸ್ಟ್ ಪಾರ್ಟಿಗೆ ಕಂಪೇರ್ ಮಾಡಿ ಆಮೇಲೆ ರಿಮೈನಿಂಗ್ ಪಾರ್ಟ್ಗೆ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಈ ತರ ನೀವು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದು 4 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್. ಒಂದೊಂದಕ್ಕೂ ಕೂಡ ಒಂದೊಂದು ಮಾರ್ಕ್ಸ್ ನಿಮ್ಗೆ ಅಲೋಕೇಟ್ ಮಾಡಿರ್ತಾರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ಲಾಸ್ಮೇಟ್ಸ್ ಯಾರೆಲ್ಲ ಇರ್ತಾರೆ ಅವರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.